ಅವೆಲ್ಲ ಆಸ್ಪತ್ರೆ ಕೇಳಿರೋ ವಿಚಾರಕ್ಕೆ ಈ ರೀತಿಯಾಗಿ ಹೀನಾಯವಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಸಸ್ಪೆಂಡ್ ಈ ಮಾತು ಯೋಜನಾ ಆಯೋಗದ ಹೊತ್ಕೊಂಡು ಯಾಕೆ ರಾಜೀನಾಮೆ ಕೊಡಬಾರ್ದು? ಸಸ್ಪೆಂಡ್ ಮಾಡಿದಾಗ ನೀವು ರಾಜಣ್ಣ ಸಸ್ಪೆಂಡ್ ಮಾಡಕ್ಕಾದ್ರೆ ನೀವು ದೇಶಪಾಂಡೆ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಬಾರ್ದು? ಈ ಮಾತಿನಿಂದ ಮಾಡಿ, ಸಸ್ಪೆಂಡ್ ಮಾಡಿ. ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತಾಡಿದ್ದಾರೆ. ಮಹಿಳಾ ಖಾತೆ ತಗೊಂಡವರು ಮಹಿಳೆಯರ ಬಗ್ಗೆ ಜಾಗೃತಿ ಮೂಡಿಸಂತ ಇರ್ಬೇಕು. ಅವ್ರು ಹೇಳ್ಬೇಕು, ನೀವು ಸಾರಿ ಕೇಳಿ ಸರ್, ನಮ್ ಸರ್ಕಾರ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಅಂತ ಹೇಳ್ಬೇಕು. ಯಾಕೆ ಹೇಳ್ತಾ ಇಲ್ಲ? ಇಲ್ಲಿ ಸರ್ಕಾರ ಪ್ರಾಬ್ಲಮ್ ಅನ್ನೋದಕ್ಕಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಇದೇ ಸದನದಲ್ಲಿ ನಿಂದನೆ ಮಾಡಿದಾಗ ಎಲ್ಲರೂ ನಿಂತ ಮಹಿಳೆ ಪರವಾಗಿ ಹೌದಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನನ್ ಕಾಲ್ ಮಾಡಿದ್ರು, ನನ್ನ ಜೊತೆ ಮಾತಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಬಟ್ ಇಶ್ಯೂ ಅವ್ರು ಸಸ್ಪೆಂಡ್ ಆಗ್ಬೇಕು, ಅವ್ರು ರಾಜೀನಾಮೆ ಕೊಡ್ಬೇಕು ಅನ್ನೋದಲ್ಲ. ನನ್ನ ಇಶ್ಯೂ ಏನ್ ಗೊತ್ತಾ ಮೇಡಮ್, ಈಗ ಇವರು 50 ವರ್ಷ ರಾಜಕೀಯದಲ್ಲಿದ್ದಾರೆ. ಯಾರು? ದೇಶಪಾಂಡೆ ಅವರು. ಸೊ 50 ವರ್ಷದ ರಾಜಕಾರಣಿ. ಇವರ ಅವಧಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದರೆ ಮುಂದಿನ ಪೀಳಿಗೆ RV ದೇಶಪಾಂಡೆ ಅವರನ್ನ ನೆನಪಿಟ್ಟುಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನೂ ಇಲ್ಲ. ನನಗೆ ಅವ್ರು ಕ್ಷಮೆ ಕೇಳಿದ್ರು ಪರವಾಗಿಲ್ಲ. ಆದ್ರೆ ನಾನು ಎತ್ತಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕಾರ್ಯಪ್ರವೃತ್ತರಾದ್ರೆ ಅದೇ ದೊಡ್ಡ ಕ್ಷಮೆ, ಅದೇ ದೊಡ್ಡ ಕ್ಷಮೆ.